ಅಲ್ಲ, ರಾಘವೇಂದ್ರ ಸ್ವಾಮಿಗಳಂತಾರೆ, ನೀನು ಗಟ್ಟಿಯಾಗಿ ಹನುಮಂತನನ್ನ ಹಿಡಿದಿ ಅಂತಾದ್ರೆ ಆ ಹನುಮಂತನೇ ನಿನ್ನನ್ನ ದೇವರ ಬಳಿಯಲ್ಲಿ ಕರೆದುಕೊಂಡು ಹೋಗಿ, ಅಪ್ಪ ನಾನೊಬ್ಬನ ಕರ್ಕೊಂಡ್ ಬಂದಿದ್ದೇನೆ, ದಯಮಾಡಿ ಇವನನ್ನ ನೀನು ಉದ್ಧಾರ ಮಾಡ್ತೀಯಾ ಅಂತ ಅವರ ಅಪ್ಪನಲ್ಲಿ, ಯಾರು ಹನುಮಂತನ ಅಪ್ಪ ತಿಮ್ಮಪ್ಪ, ಅವರಲ್ಲಿ ಕೇಳ್ತಾರಂತೆ. ಆಗ ತಿಮ್ಮಪ್ಪ ಅಂತಾನೆ, ಇವನು ತುಂಬಾ ಪಾಪಿ ಅಲ್ವಾ ಅಪ್ಪ, ಪಾಪಿ ಆಗಿದ್ದ, ಏನೋ ಒಂದಿಷ್ಟು ನಿನ್ನ ನಾಮಸ್ಮರಣೆಯನ್ನ ಮಾಡಿದಾನೆ, ನನ್ನನ್ನ ನಂಬಿದಾನೆ, ನೀನೇ ಹೇಳ್ತಿ ಹನುಮಪ್ಪ ನಿನ್ನನ್ನ ನಂಬಿದವರನ್ನ ನಾನು ಕೈ ಬಿಡೋದಿಲ್ಲ ಅಂತ, ಅದಕ್ಕೆ ಕರ್ಕೊಂಬಂದೇನೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧಾರ. ಆಯ್ತು ಹನುಮಪ್ಪ, ನಿನ್ನ ಮಾತಿಂದ ಉದ್ಧಾರ ಮಾಡ್ತೇನೆ, ನಿನ್ನ ಕಡೆಯವನಲ್ವಾ. ಇದು ದೇವರು ಹನುಮಂತ ದೇವರಿಗೆ ಕೊಟ್ಟ ದೊಡ್ಡ ಭಾಗ್ಯ. ಭಗವಂತನ ದಾಸರಾದ ಹನುಮಂತ ದೇವರ ದಾಸರು ನಾವಾದರೆ ನಮ್ಮನ್ನ ದೇವರು ಸ್ವೀಕಾರ ಮಾಡ್ತಾನಂತೆ. ಅವರು ಬೇಡಬೇಕಂತೆ ದೇವರಲ್ಲಿ ನಮ್ಮ ಪರವಾಗಿ.